ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ಫನ್ ಪಾರ್ಟ್, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋಂಥ ವಿಡಿಯೋ. ನಾನು ಕಳೆದ ವಿಡಿಯೋ ಅಪ್ಡೇಟ್ ಮಾಡಿದ್ದು ನೀವೆಲ್ಲರೂ ನೋಡಿದ್ದೀರಾ ಅಂತ ಅನ್ಕೊಂತೀನಿ. ನೀವು ಯಾರೆಲ್ಲ ನೋಡಿಲ್ಲ ಅಂತಂದ್ರೆ ನಾನು ಕಳೆದ ವಿಡಿಯೋದಲ್ಲಿ ಗೌರಮ್ಮ ಹಾಗೆ ಗಣೇಶ ಐಡಲ್ನ ಯಾವ ಥರ ಮಾಡೋದು ಮನೆಯಲ್ಲಿ ಅಂತ ತೋರಿಸ್ಕೊಟ್ಟಿದ್ದೀನಿ. ನಾನು ಯಾವ ಥರ ಟಿಪ್ಸ್ ಯೂಸ್ ಮಾಡ್ತೀನಿ, ಮೆಥಡ್ಸ್ ಫಾಲೋ ಮಾಡ್ತೀನಿ ಅಂತ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋ ಹೋಗ್ಬಿಟ್ಟು ಚೆಕ್ ಮಾಡಿ, ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ನನಗೆ ಚೆನ್ನಾಗಿ ಬಂದಿದೆ ಐಡಲ್ ಅಂತ ತುಂಬ ಜನ ನನಗೆ ಪರ್ಸ್ನಲ್ ಆಗು ಕೂಡ ಮೆಸೇಜ್ ಮಾಡಿದ್ದೀರಾ, ಹಾಗೆ ಕಮೆಂಟ್ ಬಾಕ್ಸಲ್ಲೂ ಕೂಡ ಎಷ್ಟೊಂದು ಜನ ಹೇಳಿದ್ದೀರಾ. ನಂಗೆ ತುಂಬಾ ಖುಷಿ ಆಗ್ತಾ ಇತ್ತು. ಸೊ ನಾನು ಕೂಡ ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ಬಿಟ್ಟು ಓಕೆ, ಪೇಂಟಿಂಗ್ ಆಗದೇನೆ ಈ ಥರ ಚೆನ್ನಾಗಿದೆ ಅಂತ ಅಟ್ಲೀಸ್ಟ್ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಹೇಳ್ತಿದ್ದಾರೆ. ಪೇಂಟಿಂಗ್ ಆದರೆ ಯಾವ ಥರ ಇರುತ್ತೆ, ಪೇಂಟಿಂಗ್ ಮಾಡಿದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನನಗೂ ಅಷ್ಟೇ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಸೊ ಇವತ್ತು ಫನ್ ಪಾರ್ಟ್, ನನಗಿಷ್ಟ ಆಗುವಂಥ ಕಲರ್ಸ್ನ ಯೂಸ್ ಮಾಡಿ ನನಗೆ ಮುದ್ದಾಗಿರುವಂಥ ಗೌರಮ್ಮ ಹಾಗೆ ಗಣೇಶನ್ನ ಇನ್ನು ಕಲರ್ಫುಲ್ ಆಗಿ ಮಾಡಿ ನೋಡಬೇಕು ಅಂತ ತುಂಬಾ ಇಷ್ಟ ಇದೆ. ನೀವು ರೆಡಿನಾ ನನ್ನ ಜೊತೆ? ಸೊ ನಾನು ಯಾವ ಥರ ಎಲ್ಲ ಕಲರ್ಸ್ ಯೂಸ್ ಮಾಡ್ತೀನಿ, ಯಾವ ಥರ ಸ್ಟೆಪ್ಸ್ ಫಾಲೋ ಮಾಡ್ತೀನಿ ಅಂತ ಇದರಲ್ಲೂ ಕೂಡ ಕೆಲವು ಟಿಪ್ಸ್ನ ಶೇರ್ ಮಾಡ್ತೀನಿ. ಇನ್ನೇನು ಹಬ್ಬ ಹತ್ರ ಬರ್ತಾ ಇದೆ, ಇನ್ನೊಂದು 10 days ಅಲ್ಲೇ ಹಬ್ಬ ಇರೋದ್ರಿಂದ ನಾನು ಇವಾಗ ಗೌರಮ್ಮ ಗಣೇಶನ್ನ ಎರಡೂ ಕೂಡ ಪೇಂಟ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ನಾನು ಬೇರೆ ಎಲ್ಲಾನು ಪ್ರಿಪ್ರೇಷನ್ ಮಾಡ್ಕೋಬಹುದು. ಸೊ ಹಾಗಾಗಿ 2 days ಇಂದ ವೇಟ್ ಮಾಡ್ತಾ ಇದ್ದೆ, ಯಾವಾಗ ಡ್ರೈ ಆಗುತ್ತಪ್ಪ, ಎಷ್ಟೊತ್ತಿಗೆ ಪೇಂಟ್ ಮಾಡ್ತೀನಿ, ಎಷ್ಟೊತ್ತಿಗೆ ವಿಡಿಯೋ ನಿಮ್ಮ ಮುಂದೆ ಅಪ್ಡೇಟ್ ಮಾಡ್ತೀನಿ ಅಂತ. ಸೊ ನಾನು ನಾರ್ಮಲ್ ಆಗಿ ಈ ಥರ ಗಣೇಶ ಗೌರಮ್ಮನ ಪರ್ಸ್ನಲ್ ಆಗಿ ತುಂಬಾನೇ ಎಂಜಾಯ್ ಮಾಡ್ತೀನಿ ಮಾಡೋದು ಪ್ರೋಸೆಸ್ ಎಲ್ಲ. ಸೊ ನೀವು ಕೂಡ ಎಷ್ಟೊಂದು ಜನ ನನಗೆ ಕ್ಲೇ ಲಿಂಕ್ ಎಲ್ಲ ಕೇಳ್ತಾ ಇದ್ರಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಇವನ್ ಈ ವಿಡಿಯೋದಲ್ಲಿ ಕೂಡ ಅಪ್ಡೇಟ್ ಮಾಡಿರ್ತೀನಿ. ನಿಮ್ಗೆ ಏನಾದರೂ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ, ಓಕೆನಾ? ಸೊ ಅದರಲ್ಲಿ ಅವೈಲಬಲ್ ಇರುತ್ತೆ ನಿಮಗೆ. ನೀವು ಕೂಡ ಮನೇಲಿ ಟ್ರೈ ಮಾಡಿದ್ರೆ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಪಿಕ್ ಶೇರ್ ಮಾಡಿ, ನಂಗೆ ತುಂಬಾ ಖುಷಿ ಆಗುತ್ತೆ. ನೋಡೋಣ ಎಷ್ಟು ಜನ ಟ್ರೈ ಮಾಡ್ತೀರಾ ಅಂತ. ಸೊ ಬನ್ನಿ, ಇವಾಗ ತಡ ಮಾಡೋದು ಬೇಡ, ಪೇಂಟಿಂಗ್ ಮಾಡೋದಕ್ಕೆ ಶುರು ಮಾಡೋಣ. ಯಾವ ಥರ ಎಲ್ಲ ಕಾಣಿಸುತ್ತೆ ನಮ್ಮನೆ ಗೌರಮ್ಮ ಗಣೇಶ, ಹಾಗೆ ನಾನು ಮಾಡೋವಂಥ ಪೇಂಟಿಂಗ್ ನಿಮಗೆ ಇಷ್ಟ ಆಗುತ್ತಾ ಅಂತ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬನ್ನಿ, ಇವಾಗ ಮೊದಲಿಗೆ ನಾವು ಗೌರಮ್ಮನಿಗೆ ಪೇಂಟ್ ಮಾಡೋಣ. ನಾನು ಯಾವ ಥರ ಎಲ್ಲ ಪ್ರೋಸೆಸ್ ಫಾಲೋ ಮಾಡ್ತೀನಿ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಐಡಲ್ ಮಾಡಿ ಆಲ್ರೆಡಿ 2 ದಿನ ಆಗಿದೆ. 2 ದಿನಗಳ ಕಾಲ ನಾನು ಚೆನ್ನಾಗಿ ಡ್ರೈ ಆಗೋದಕ್ಕೆ ಇಟ್ಟಿದ್ದೆ. ಡ್ರೈ ಆದ ನಂತರ ಇಲ್ಲಿ ವೈಟ್ ಪೇಂಟ್ನ ಫಸ್ಟು ನಾನು ಅಪ್ಲೈ ಮಾಡಿದ್ದೀನಿ. ಯಾಕೆ ವೈಟ್ ಪೇಂಟ್ ಅಪ್ಪ ಅಂತ ಅಂದರೆ, ನಾನು ನ್ಯಾಚುರಲ್ ಕ್ಲೇ ಯೂಸ್ ಮಾಡಿರೋದ್ರಿಂದ ನನಗೆ ಬೇರೆ ಕಲರ್ಸ್ ಎಲ್ಲ ಯೂಸ್ ಮಾಡಿದಾಗ ಚೆನ್ನಾಗಿ ಫಿನಿಶಿಂಗ್ ಬರಬೇಕು ಅಂತ ಅಂದರೆ ಒಂದು ಬೇಸ್ ಕೋಟ್ನ ಪ್ರೈಮರ್ ಆಗಿ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಫಸ್ಟು ನಾನಿಲ್ಲಿ ವೈಟ್ ಪೇಂಟ್ನ ಪ್ರೈಮರ್ ಆಗಿ ಅಪ್ಲೈ ಮಾಡಿದ್ದೀನಿ. ಅಕ್ರೈಲಿಕ್ ಪೇಂಟ್ನ ಯೂಸ್ ಮಾಡ್ತಾ ಇದ್ದೀನಿ, ಜೊತೆಗೆ ಸ್ಕ್ರಿಪ್ಟ್ ಲೈನರ್, ರೌಂಡ್ ಬ್ರಷ್, ಫ್ಲ್ಯಾಟ್ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ಬ್ರಷ್ ಕೂಡ ಅಷ್ಟೇ ನಾವು ತುಂಬಾ ಸ್ಮೂತಾಗಿರೋದು ಹೈ ಕ್ವಾಲಿಟಿ ಬ್ರಷ್ನ ಯೂಸ್ ಮಾಡಿದಾಗ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಮೊದಲಿಗೆ ಪ್ರೈಮರ್ ಕಂಪ್ಲೀಟಾಗಿ ಅಪ್ಲೈ ಮಾಡಿದ್ದಾದಮೇಲೆ ಫಸ್ಟ್ ನಾನು ಬಾಡಿನ ಪೇಂಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ವೈಟ್ ಕಲರ್ ಮತ್ತು ಸ್ವಲ್ಪ ಆರೆಂಜ್ ಕಲರ್, ಪೀಚ್ ಕಲರ್, ಸೊ ಆ 3 ಕಲರ್ನ ಮಿಕ್ಸ್ ಮಾಡಿಬಿಟ್ಟು ನಾನು ಸ್ಕಿನ್ ಕಲರ್ಗೆ ಟರ್ನ್ ಮಾಡಿಕೊಂಡು ಪೇಂಟ್ ಮಾಡಿದ್ದೀನಿ. ನಾವು ಯಾವಾಗಲೂ ಅಷ್ಟೇ ಬಾಡಿ ಪೇಂಟ್ ಕಂಪ್ಲೀಟಾಗಿ ಮಾಡಿಕೊಂಡು ಆಮೇಲೆ ಡೀಟೇಲಿಂಗ್ ಇರೋದನ್ನು ಮಾಡಬೇಕಾಗುತ್ತೆ.
ನಾನೇ ಮನೇಲಿ ಗೌರಮ್ಮ ಗಣೇಶ ಮಾಡಿರೋದ್ರಿಂದ ನನಗೆ ಇಷ್ಟ ಆಗುವಂಥ ಕಲರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಸಿಲ್ಕ್ ಸ್ಯಾರಿಗೆ ಗ್ರೀನ್ ಕಲರ್ ಮತ್ತು ಬ್ಲೂ ಕಾಂಬಿನೇಷನಲ್ಲಿ ಮಾಡಿದ್ದೀನಿ. ಹೇಗನ್ನಿಸ್ತು ಗೌರಮ್ಮ ಸೀರೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನನಗೆ ಈ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು. ಸೊ ನೆಕ್ಸ್ಟು ಈ ಥರ ಕಲರ್ ಕಾಂಬಿನೇಷನಲ್ಲೇ ನಾನು ಕೂಡ ಸೀರೆ ತಗೋಬೇಕು ಅಂತ ಅಂದ್ಕೊತಾ ಇದ್ದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನೋಡೋದಕ್ಕೆ. ಗೌರಮ್ಮಂಗೆ ಪೇಂಟ್ ಮಾಡಬೇಕಾದ್ರೆ ಡಿಫಿಕಲ್ಟ್ ಪಾರ್ಟ್ ಅಂತ ಅಂದರೆ ಫೇಸ್ ಡೀಟೇಲಿಂಗ್ ಮಾಡೋದು. ತುಂಬಾ ಪೇಷನ್ಸ್ ಬೇಕಾಗುತ್ತೆ. ತುಂಬ ಹುಷಾರಾಗಿ ನಿಧಾನಕ್ಕೇ ಫಿನಿಶಿಂಗ್ ಮಾಡ್ಕೋಬೇಕು. ನಾನು ಸ್ವಲ್ಪ ಇಲ್ಲಿ ಗೌರಮ್ಮಂಗೆ ಮೇಕಪ್ ರೀತಿಲೇ ಸ್ವಲ್ಪ ಜಾಸ್ತಿ ಬ್ರೈಟಾಗಿಯೇ ಮಾಡ್ತಾಯಿದ್ದೀನಿ. ಐಲೈನರ್ ಆಗಿರ್ಬೋದು, ಐ ಶ್ಯಾಡೋ ಜೊತೆಗೆ ಐಬ್ರೋ ಪೆನ್ಸಿಲ್, ಸ್ಟಿಕ್ಕರ್, ಜ್ಯುವೆಲರಿ, ಮೂಗುತಿ, ಲಿಪ್ಸ್ಟಿಕ್ ಎಲ್ಲ ಕೂಡ ಅಷ್ಟೇ ಸ್ವಲ್ಪ ಗ್ರ್ಯಾಂಡಾಗೇ ಹಾಕ್ತಾಯಿದ್ದೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಐಡಲ್ ನೋಡಿಬಿಟ್ಟು ಸಖತ್ ಖುಷಿ ಅನ್ನಿಸ್ತಾ ಇತ್ತು ನನಗೆ. ನೀವು ನೋಡಿ, ನಾನು ಚಿಕ್ಕದು ಲಿಪ್ಗೆಲ್ಲನೂ ಈ ಥರ ಸ್ಕ್ರಿಪ್ ಲೈನರ್ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ಐಲೈನರ್ ಆಗಿರ್ಬೋದು, ಐ ಶ್ಯಾಡೋ ಇದೆಲ್ಲದಕ್ಕೂ ನಾನು ಸ್ಕ್ರಿಪ್ ಲೈನರ್ನ ಹಾಕಿದ್ದೀನಿ. ಕೂದಲಿಗೆ ಬಂದು ನಾನು ಬ್ಲ್ಯಾಕ್ ಕಲರ್ ಯೂಸ್ ಮಾಡಿಲ್ಲ. ಬ್ಲ್ಯಾಕ್ ಕಲರ್ ಅಂದರೆ ತುಂಬ ಕಪ್ಪಗೆ ಅನಿಸುತ್ತೆ ಅಂತೇಳಿ ನಾನು ಸ್ವಲ್ಪ ಡಾರ್ಕ್ ಬ್ರೌನ್ನ ಯೂಸ್ ಮಾಡಿ ಬ್ಲ್ಯಾಕ್ ಕಲರಲ್ಲಿ ಸ್ವಲ್ಪ ಹಾಗೆ ಲೇಯರ್ ಕೊಡ್ತಾಯಿದ್ದೀನಿ ಫಿನಿಶಿಂಗ್ಗೆ ಅಂತ. ನಮ್ಮ ಮನೆ ಗೌರಮ್ಮಂಗೆ ನಾನು ಸ್ವಲ್ಪ ದೃಷ್ಟಿ ಬಟ್ಟಿಟ್ಟಿದ್ದೀನಿ. ನಂಗೆ ತುಂಬಾ ಕ್ಯೂಟ್ ಅನ್ನಿಸ್ತಾ ಇತ್ತು. ನಂಗೆ ಜಸ್ಟ್ ಫೇಸ್ ಪೇಂಟಿಂಗ್ ಮಾಡಿದ ತಕ್ಷಣವೇ ನಾನು ಒಂದು 5 ನಿಮಿಷ ನೋಡ್ಕೊತಾನೆ ಕೂತ್ಕೊಂಡ್ಬಿಟ್ಟಿದ್ದೆ. ನೆಕ್ಸ್ಟ್ ನನಗೆ ಜ್ಯುವೆಲರಿ ಪೇಂಟ್ ಮಾಡೋದು ಅದೆಲ್ಲ ಇತ್ತು, ಬಟ್ ಸ್ಟಿಲ್ ನೋಡ್ತಾನೇ ಇದ್ದೆ ನಾನು. ಹಾಗಾಗಿ ಸ್ವಲ್ಪ ದೃಷ್ಟಿ ಬಟ್ಟಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನಮ್ಮ ಮನೆ ಗೌರಮ್ಮ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮಾಡೋದಕ್ಕೆ ಟೈಮ್ ಜಾಸ್ತಿನೇ ಬೇಕಾಗುತ್ತೆ, ಆದರೆ ಪೇಂಟಿಂಗು ತುಂಬ ಕ್ವಿಕ್ಕಾಗೇ ಮಾಡ್ಕೋಬೋದು. ಅದರಲ್ಲೂ ನಾವು ಈ ಥರ ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರಂತೂ ತುಂಬಾ ಬೇಗನೆ ಆಗೋಗುತ್ತೆ. ನೀವು ನೋಡ್ಬೋದು, ನಾನು ಗೌರಮ್ಮನಿಗೆ ಮುಡಿ ಬಂದು ಸೈಡಲ್ಲಿ ಕೊಟ್ಟಿದ್ದೀನಿ. ಸೊ ಸೈಡಲ್ಲಿ ಕೊಟ್ಟು ಜೊತೆಗೆ ಒಂದು ರೋಸ್ ಕೂಡ ಇಟ್ಟಿದ್ದೀನಿ. ನಾನು ಲಾಸ್ಟ್ ಟೈಮ್ ಎಲ್ಲ ಬ್ಯಾಕ್ ಸೈಡ್ ಕೊಡ್ತಾಯಿದ್ದೆ, ಹಾಗಾಗಿ ಕಾಣ್ತಾನೆ ಇರಲಿಲ್ಲ. ಈ ಸಲ ಸೈಡಿಗೆ ಇಟ್ಟಿದ್ದೀನಿ. ಜೊತೆಗೆ ಗೋಲ್ಡ್ ಕಲರಿಂದ ಜ್ಯುವೆಲರಿ ಆಗಿರ್ಬೋದು, ಹಾಗೆ ರೇಷ್ಮೆ ಸೀರೆ ಥರ ಒಂದು ಫಿನಿಶಿಂಗ್ ಕೊಡೋದಕ್ಕೆ ನಾನು ಗೋಲ್ಡ್ ಬಾರ್ಡರ್ ಆಗಿ ಗೋಲ್ಡ್ ವರ್ಕ್ ಆಗಿ ಬ್ಲೌಸ್ಗೆಲ್ಲ ಡಿಸೈನ್ ಮಾಡ್ತಾಯಿದ್ದೀನಿ. ಇದು ಕಂಪ್ಲೀಟಾಗಿ ಡ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಗ್ಲಾಸಿ ಫಿನಿಶಿಂಗ್ದು ಸ್ಪ್ರೇ ಮಾಡ್ತೀನಿ. ಅದನ್ನು ನಾಳೆ ಮಾಡ್ತೀನಿ ಫುಲ್ ಡ್ರೈ ಆದಮೇಲೆ. ಸೊ ತುಂಬಾ ಚೆನ್ನಾಗಿ ಕಾಣ್ತಿದೆ ಅಂತ ಅಂದ್ಕೊತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನೀವು ಎಷ್ಟೊಂದು ಜನ ಪೇಂಟಿಂಗ್ ಆದಮೇಲೆ ನೋಡೋದಕ್ಕೆ ತುಂಬಾ ಇಂಟ್ರೆಸ್ಟ್ ಇದ್ದೀರಾ ಅಂತ ಗೊತ್ತು. ನೋಡಿ, ನೀವು ನೋಡ್ಬೋದು, ಡೀಟೇಲ್ ಎಲ್ಲ ಅಬ್ಸರ್ವ್ ಮಾಡ್ಬೋದು. ನನ್ನ ಹಿಂದೆ ಕೂಡ ಅಷ್ಟೇ ನೆಕ್ ವೇರ್ಗೆಲ್ಲನೂ ಚೈನ್ ಆಗಿರ್ಬೋದು, ಬ್ಯಾಕ್ ಸೈಡು, ಮುಡಿಗೆ ಹೂವು, ಬೈತಲೆ ಸೆಟ್ಟು, ಕಿವಿದು, ಹಾಗೆ ನೆಕ್ಲೆಸ್ ಎಲ್ಲ ಸ್ವಲ್ಪ ಗ್ರ್ಯಾಂಡಾಗೇ ಹಾಕಿದ್ದೀನಿ ಗೌರಮ್ಮಂಗೆ. ನನಗೆ ಮೂಗುತಿ ಅಂತೂ ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಇದು ಗೌರಮ್ಮಂಗೆ ಬಂದು. ಜೊತೆಗೆ ನಾನು ನೆಕ್ಲೆಸಿಗೆ ಸ್ವಲ್ಪ ಡೀಟೇಲಿಂಗಾಗಿ ಸ್ಟೋನ್ ಥರ ಎಲ್ಲ ವರ್ಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗ್ರ್ಯಾಂಡಾಗೇ ಜ್ಯುವೆಲರೀಸ್ ಎಲ್ಲ ಹಾಕಿದ್ದೀನಿ.
ಗೌರಮ್ಮ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಗೌರಮ್ಮಂಗೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಅಮ್ಮ ಮಗುನ ಜೊತೆಗೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ವಾ? ಬನ್ನಿ ಇವಾಗ ಗಣಪನಿಗೆ ಪೇಂಟಿಂಗ್ ಮಾಡೋಣ. ಇಲಿರಾಯಂಗೆ ಪೇಂಟ್ ಮಾಡ್ತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡ್ಬೋದು, ನಾನು ಎಲ್ಲ ಐಡಲ್ಗೂ ಕೂಡ ಪ್ರೈಮರ್ನ ಯೂಸ್ ಮಾಡಿದ್ದೀನಿ. ಇಲ್ಲಿ ವೈಟ್ ಅಕ್ರಿಲಿಕ್ ಪೇಂಟ್ನ ಯೂಸ್ ಮಾಡಿದ್ದೀನಿ. ಗೊತ್ತಿರೋ ಹಾಗೆ ಗಣಪತಿಗೆ ನಾವು ಯಾವ ಬಣ್ಣ ಹಚ್ಚಿದ್ರೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಸುಂದರವಾಗಿ ಕಾಣಿಸುತ್ತೆ. ಹಾಗಾಗಿ ನನಗೆ ಇಷ್ಟ ಆಗೋವಂಥ ಕಲರ್ಸ್ನ ಯೂಸ್ ಮಾಡಿಬಿಟ್ಟು ಇವಾಗ ಪೇಂಟಿಂಗ್ ಮಾಡ್ತೀನಿ. ನಾನು ಡೀಟೇಲಿಂಗ್ ಕಲರ್ಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಲಿಂಕ್ ಕೂಡ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಗೌರಮ್ಮಂಗೆ ಕಂಪೇರ್ ಮಾಡಿಕೊಂಡ್ರೆ ಗಣಪತಿ ಪೇಂಟ್ ಮಾಡಬೇಕಾದ್ರೆ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಯಾಕೆ ಅಂದರೆ ನಾವು ಕಲರ್ ಕಾಂಬಿನೇಷನ್ನ ಬ್ಲೆಂಡ್ ಮಾಡೋದು ಎಲ್ಲ ಟೆಕ್ನಿಕ್ಸ್ ಗೊತ್ತಿರಬೇಕಾಗುತ್ತೆ. ನೀವು ನೋಡ್ಬೋದು ಕಿವಿ ಹತ್ರ ಎಲ್ಲ ನಾನು ಯಾವ ಥರ ಕಲರ್ಸ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ. ನಾನು ಯಾವುದೇ ಒಂದು ಕಲರ್ನ ತೊಗೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಪಿಂಕ್ ಪಿಕ್ ಮಾಡಿದ್ದೀನಿ ಅಂದರೆ ಪಿಂಕ್ ಕಲರ್ ಎಲ್ಲೆಲ್ಲಿಗೆ ಹೋಗುತ್ತೆ ಅಂತ ನಾನು ಫಸ್ಟು ಎಲ್ಲಿ ಡೀಟೇಲಿಂಗ್ ಇರುತ್ತೋ ಅದೆಲ್ಲ ಪಾಯಿಂಟ್ಸ್ನ ನೆನ್ಪಿಟ್ಕೊಂಡು ನಾನು ಎಲ್ಲನೂ ಒಂದೇ ಸಲ ಕಂಪ್ಲೀಟಾಗಿ ಯೂಸ್ ಮಾಡ್ತೀನಿ. ನೀವು ನೋಡಿದ್ರೆ ನಾನು ಕಲರ್ಸ್ ಕೂಡ ಅಷ್ಟೇ ಈ ಸಲ ಎಲ್ಲ ಕಲರ್ನು ಸ್ವಲ್ಪ ಡಾರ್ಕ್ ಕಲರಲ್ಲಿ ಪಿಕ್ ಮಾಡ್ಕೊತಾ ಇದ್ದೀನಿ. ನಾವು ಬಾಡಿ ಫುಲ್ ಲೈಟಾಗಿ ಇಟ್ಟಿರೋದ್ರಿಂದ ಬೇರೆ ಎಲ್ಲನೂ ಅಷ್ಟೇ ಜ್ಯುವೆಲರ್ಸ್ ಆಗಿರ್ಬೋದು, ಏನು ಡೀಟೇಲಿಂಗ್ ವರ್ಕ್ ಇರುತ್ತೋ ಅದೆಲ್ಲ ಡಾರ್ಕ್ ಕಲರಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಐಡಲ್ಲು. ಹಾಗಾಗಿ ನಾನು ಎಲ್ಲನೂ ಡಾರ್ಕ್ ಕಾಂಬಿನೇಷನಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ನೀವು ಪೇಂಟಿಂಗ್ ಮಾಡಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಅಂದರೆ ಪೇಷನ್ಸ್ ತುಂಬಾ ಬೇಕಾಗುತ್ತೆ. ಜೊತೆಗೆ ನೀವು ಬ್ರಷ್ಗಳನ್ನ ಯಾವ ರೀತಿ ಬಳಸ್ತೀರಾ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾನಿವಾಗ ಫೇಸ್ ಡೀಟೇಲಿಂಗ್ ಮಾಡ್ತಿರೋದ್ರಿಂದ ಸ್ಕ್ರಿಪ್ಟ್ ಲೈನರ್ ಬ್ರಷಲ್ಲಿ ನಾನು ಕಣ್ಣಿಗೆ ಶೇಪ್ ಮಾಡ್ತಾ ಇದ್ದೀನಿ. ಹಾಗೆ ಏನಾದರೂ ಒಂದು ಬರೆಯೋದಾಗಿರ್ಬೋದು, ಚಿಕ್ಕ ಚಿಕ್ಕ ಡೀಟೇಲಿಂಗ್ ಎಲ್ಲನೂ ನಾನು ಸ್ಕ್ರಿಪ್ಟ್ ಲೈನರ್ ಬ್ರಷಲ್ಲೇ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಆದರೆ ಪರ್ಫೆಕ್ಟಾಗಿ ಬರುತ್ತೆ.
ಎಲ್ಲ ಡೀಟೇಲಿಂಗ್ ಕಲರ್ಸ್ನ ಯೂಸ್ ಮಾಡಿದ್ಮೇಲೆ ಫೈನಲ್ ಆಗಿ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಲುಕ್ ಬರೋದಕ್ಕೆ ಗೋಲ್ಡ್ ಕಲರ್ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಕಿವಿ ಹತ್ರ, ಸೊಂಡ್ಲ ಹತ್ರ ಮೇನ್ ಏನೆಲ್ಲ ಡೀಟೇಲಿಂಗ್ ಐಟಮ್ಸ್ ಇರುತ್ತೋ ಅದಕ್ಕೆ ಗೋಲ್ಡ್ ಕಲರಿಂದ ಸ್ವಲ್ಪ ಶೇಡ್ ಮಾಡ್ತಾ ಇದ್ದೀನಿ. ನಾನು ಕಂಪ್ಲೀಟಾಗಿ ಐಡಲ್ ಮುಗಿಸ್ಕೊಂಡಾದಮೇಲೆ ಇವಾಗ ನೆಕ್ಸ್ಟು ಸೋಫಾಗೆ ಮೂವ್ ಆಗ್ತಾ ಇದ್ದೀನಿ. ಜೊತೆಗೆ ನಾನು ಮುಂಚೆನೇ ಐಡಲ್ ಮಾಡಬೇಕಾದ್ರೆ ಹಾರ ಹಾಕೋದಕ್ಕೆ ಅಂಥೇಳಿ ನಾನು ಈ ಥರ ಆಲ್ರೆಡಿ ಕಿವಿ ಹತ್ರ 2 ಹೋಲ್ನ ಮಾಡಿದ್ದೆ. ಸೊ ಅಲ್ಲಿ ನಾನು ಗೋಲ್ಡ್ ಕಲರ್ ಮಣಿಗಳನ್ನ ಯೂಸ್ ಮಾಡಿಬಿಟ್ಟು ಗಣಪಂಗೆ ಹಾರ ಕೂಡ ಮಾಡಿ ಹಾಕಿದ್ದೀನಿ. ನಾನು ಜನವಾರ ಒಂದು ಹಾಕಬೇಕು, ಅದನ್ನು ನಾನು ದಾರದಲ್ಲೇ ಮಾಡಿಬಿಟ್ಟು ಹಾಕೋಣ ಅಂಥೇಳಿ ಹಾಗೇ ಇಟ್ಟಿದ್ದೀನಿ. ಸೊ ನಾನು ಹಾಗೇ ಪೇಂಟಲ್ಲಿ ಕೂಡ ಬರಿಬೋದಿತ್ತು, ಬಟ್ ಡೈರೆಕ್ಟಾಗೇ ದಾರ ಯೂಸ್ ಮಾಡೋಣ ಅಂತ ಅದನ್ನು ಒಂದು ಹಾಕಿಲ್ಲ, ಪೂಜೆ ಟೈಮಲ್ಲೇ ಹಾಕ್ಕೊಳ್ತೀನಿ. ನೋಡಿ ಸೋಫಾಗೂ ಕೂಡ ಅಷ್ಟೇ ಸ್ವಲ್ಪ ಗ್ರ್ಯಾಂಡಾಗಿರಲಿ ಅಂತ ಗೋಲ್ಡ್ ಕಲರ್ ವರ್ಕಲ್ಲಿ ನಾನು ಡೀಟೇಲಿಂಗ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯ ಗೌರಮ್ಮ ಹಾಗೆ ಗಣಪತಿ ಇಷ್ಟ ಆಯ್ತಾ? ನಾನು ಯೂಸ್ ಮಾಡಿರೋ ಅಂತ ಕಲರ್ ಕಾಂಬಿನೇಷನ್ ಎಲ್ಲ ನಿಮಗೆ ಇಷ್ಟ ಆಗಿದೆ. ನೀವು ಸಹ ಈ ಪೇಂಟಿಂಗ್ ಪ್ರೋಸೆಸ್ ತುಂಬಾನೇ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದರೆ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ತುಂಬ ಜನ ನನ್ನ ವಿಡಿಯೋಸ್ನ ನೋಡ್ತೀರಾ, ಎಷ್ಟೊಂದು ಜನ ಲೈಕ್ ಮಾಡೋದಿಲ್ಲ, ಹಾಗೆ ಕಮೆಂಟ್ ಕೂಡ ಮಾಡೋದಿಲ್ಲ. ಆದಷ್ಟು ಲೈಕ್ ಮಾಡಿ ವಿಡಿಯೋಗೆ, ಹಾಗೆ ಕಮೆಂಟ್ ಮಾಡಿ. ನೀವು ಮಾಡೋದ್ರಿಂದ ನನಗೂ ಕೂಡ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಹೀಗೇನೆ ಆಕ್ಟಿವ್ ಆಗಿ ನಾನು ಯೂಟ್ಯೂಬ್ ವಿಡಿಯೋಸ್ನ ಅಪ್ಡೇಟ್ ಮಾಡ್ತಾ ಇರ್ಬೋದು. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನೋಡೋಣ ನಿಮ್ಮ ಅಭಿಪ್ರಾಯನ ಎಷ್ಟು ಜನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ಅಂತ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡಿ ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿರೋದಕ್ಕೆ. ನಿಮ್ಮ ಒಂದು ಸಪೋರ್ಟ್ ಹೀಗೇನೆ ಇರಲಿ. ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಹಬ್ಬಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊತೀನಿ, ಏನೆಲ್ಲ ಪ್ಲಾನ್ಸ್ ಇದೆ ಅಂತೆಲ್ಲ ಅಪ್ಡೇಟ್ ಮಾಡ್ತೀನಿ. ನನ್ನ ಜೊತೆ ಸೆಲೆಬ್ರೇಷನ್ ವಿಡಿಯೋಸ್ಗೆ ಜಾಯಿನ್ ಆಗ್ತಾನೆ ಇರಿ ಇದೇ ರೀತಿ. ನೀವಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲ ಹ್ಯಾಪಿ ಆಗಿರಿ, ಸೇಫ್ ಆಗಿರಿ. ಲವ್ ಯು ಗೈಸ್. ಬಾಯ್.